ಹೊಸ ವರ್ಷ ಯುಗಾದಿ ಹಬ್ಬದ ಈ ಸ್ಪೆಷಲ್ ವ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾವು ಭಾನುವಾರ ಹಾಗೆ ಸೋಮವಾರ 2 ದಿನವೂ ಹಬ್ಬ ಮಾಡಿದ್ವಿ. ಕಾರ್ತಿಕ್ಗೆ ರಜೆ ಇರಲಿಲ್ಲ, ಸೊ ಅವ್ರ ಆಫೀಸಿಂದ ಬರೋದ್ರೊಳಗೆ ಭಾನುವಾರ ನಾನು ತನು ಇಬ್ಬರು ಎಣ್ಣೆ ಹಚ್ಕೊಂಡು ಸ್ನಾನ ಅಡುಗೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ನಾನು ಎಣ್ಣೆ ಬಿಸಿ ಮಾಡಿ ಇಟ್ಟಾಗ್ಲೇ ತನು ಅವಳೇ ಹಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಆನಂತರ ನಾವೇ ಅವರನ್ನು ಕೂರಿಸ್ಕೊಂಡು ಮೇಡಮ್ ಅವರಿಗೆ ಆಯಿಲ್ ಹಚ್ಚಿದ್ವಿ. ಅರಿಶಿನ ಹಾಗೆ ಬೇವಿನ ಸೊಪ್ಪನ್ನು ಹಾಕಿ ಎಣ್ಣೆ ಬಿಸಿ ಮಾಡಿದ್ದೆ ನಾನು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗಾಕತ್ತೆ. ಮೇಡಮ್ ಅವರು ಹಚ್ಕೊಂಡ್ಮೇಲೆ ಒಂದು ಹತ್ರ ಕೂತ್ಕೊಳ್ಳೇ ಇಲ್ಲ, ಮನೆ ತುಂಬ ಓಡಾಡ್ತಾ ಇದ್ರು. ಎಲ್ರಿಗೂ ಹ್ಯಾಪಿ ಯುಗಾದಿ. ತಾನು ಯಾವಾಗಲೂ ನನಗೆ ನೇಟಿ ಬೇಕು ಅಂತಿರ್ತಾಳೆ. ಮೊನ್ನೆ ಶಾಪಿಂಗ್ ಹೋದಾಗ ಈ ಥರ ಡ್ರೆಸ್ ಸಿಕ್ಕಿತ್ತು, ಸೊ ತೊಗೊಂಡು ಬಂದಿದ್ದೆ 2. ಹಬ್ಬ ಅಲ್ವಾ, ಸೊ ಸ್ನಾನ ಮಾಡಿಸಿ ಅದೇ ಡ್ರೆಸ್ ಹಾಕಿದ್ದೆ. ಸ್ವಲ್ಪ ಹೊತ್ತು ಮಲಗಮ್ಮ, ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಎದ್ದೇಳಿಸ್ತೀನಿ ಅಂದರೆ ಕೇಳಲೇ ಇಲ್ಲ. ಮೇಡಮ್ ಅವರು ಫುಲ್ ಆ್ಯಕ್ಟಿವ್ ಆಗಿ ಇನ್ನೂ ಆಟ ಆಡ್ತಾನೇ ಇದ್ದರು. ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಬರ್ತಾಯಿದ್ರು. ಅವ್ರ ಪಪ್ಪ ಬರೋದನ್ನೇ ಕಾಯ್ತಾ ಇದ್ರು. ನೆಕ್ಸ್ಟ್ ಡೇ ಮಂಡೇ ಅಮ್ಮ ಬಂದಿದ್ದರು. ಅಮ್ಮ ಬಂದಾಗ ಇವಳು ಸ್ವಲ್ಪ ಎಕ್ಸ್ಟ್ರಾಗಳು ಜಾಸ್ತಿ ಮಾಡ್ತಾ ಇರ್ತಾಳೆ. ಸೊ ನಾನು ಅಮ್ಮ ಮಾತಾಡುವಾಗ ಏನೋ ತರಲೆ ಮಾಡಿದ್ಲು ಅಂತ ನಾನು ಸುಮ್ಮನೆ ತಮಾಷೆಗೆ ಒಂದೇಟು ಹೊಡೆದೆ ಅಷ್ಟೇ. ಅಷ್ಟಕ್ಕೆ ಮೆಟ್ಲತ್ಕೊಂಡು ಮೇಲೆ ಹೋಗಿ ಹೇಗೆ ಮಾತಾಡಿದಳು ನೋಡಿ. ಮತ್ತೆ ಏನಕ್ಕೆ ಬರೋದು ನೀವು? ನಾನು ಭಾನುವಾರನೇ ಬೇವು ಬೆಲ್ಲ ಮಾಡಿಟ್ಬಿಟ್ಟಿದ್ದೆ. ಅವತ್ತೇ ಎಲ್ಲ ಥರ ಅಡುಗೆ ಮಾಡಿ ಪೂಜೆ ಮಾಡಿದ್ವಿ. ಅದರ ಒಂದು ನೋಟ ಝಲಕು ಇಲ್ಲಿದೆ ನೋಡಿ. ಭಾನುವಾರ ಅಂತೂ ಚಂದ್ರ ಕಾಣಲೇ ಇಲ್ಲ. ಸೊ ಸೋಮವಾರ ಚಂದ್ರನ ನೋಡ್ಕೊಂಡು ಬಂದಮೇಲೆ ತನ್ಮಯಿ ಅವ್ರದ್ದು ಈ ಆಟಗಳು, ಯಾಕೋ ಅವಳಿಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ ಇವತ್ತು. ಅದು ಅಲ್ಲದೆ ಸಂಜೆ ಬೇರೆ ಮಲಗಿಬಿಟ್ಟಿದ್ಲು. ಆಮೇಲೆ ಅವಳನ್ನು ಎದ್ದೇಳಿಸ್ಕೊಂಡು ಹೋಗಿ ಚಂದ್ರನ ನೋಡಿದ್ದು. ಸೊ ಇಂಟ್ರೆಸ್ಟ್ ಇರಲಿಲ್ಲ ಅವಳಿಗೆ. ಹೌದಾ, ವೆರಿ ಗುಡ್. ಕೈ ಮುಗ್ದಾ? ಗುಡ್. ಹೆಂಗೆ ಮುಗ್ದ? ಹೆಂಗೆ ಮುಗ್ದ? ಇದು ಇವತ್ತಿನ ನಮ್ಮ ಯುಗಾದಿಯ ಸ್ಪೆಷಲ್ ಆ್ಯಂಡ್ ಸಿಂಪಲ್ ವ್ಲಾಗ್ ಆಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ವಿಡಿಯೋ ಅಂಥೇಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಬಾಯ್.